ನಮಸ್ಕಾರ ಕಲಾ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು DOUB ಈ 4 ಲೆಟರ್ಸ್ ಬಗ್ಗೆ ನೋಡಿದ್ವಿ. ಚಾಪ್ಟರ್ 1 ಆಫ್ ಭಗವದ್ಗೀತಾ. ಹೌದು. ಫುಲ್ ಚಾಪ್ಟರ್ಗೆ ಶಾರ್ಟ್ ಫಾರ್ಮ್ ಬಂದು ಡೌಟ್. DOUBT. ಓಕೆ. ಕರೆಕ್ಟ್. ಡಿ ಅಂದ್ರೆ ಧೃತರಾಷ್ಟ್ರ ಅಂಡ್ ದುರ್ಯೋಧನ ಅವ್ರು ಏನ್ ಮಾತಾಡಿದ್ರು. ಓ ಅಂದ್ರೆ ಓಮಿನಸ್ ರಿಸಲ್ಟ್ಸ್, ಅಂದ್ರೆ ಅವರೆಲ್ಲ ಯುದ್ಧ ಶುರು ಮಾಡಿದಾಗ ಶಂಕ ಎಲ್ಲ ಊದುವಾಗ ಯಾವ ಥರದ ಶಕುನಗಳು ಆಯ್ತು, ಯಾರಿಗೆ ಭಯ ಆಯ್ತು, ಯಾರ ಕಡೆ ಧರ್ಮ ಇದೆ, ಏನಾಯ್ತು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಯು ಅಂದ್ರೆ ಅರ್ಜುನ ವಾಸ್ ಅನ್ಸರ್ಟನ್. ಅವನು ನಾವು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ಒಂದು ಅನ್ಸರ್ಟನ್ಟಿ ಇಂದ ಕೃಷ್ಣನಿಗೆ ರಥವನ್ನ ಅಲ್ಲಿ ಹೋಗಿ ಮಧ್ಯದಲ್ಲಿ ನಿಲ್ಲಿಸು, ನೋಡ್ಬೇಕು ನಾನು ಅಂತ ಹೇಳಿ ಹೇಳ್ತಾನೆ. ನೆಕ್ಸ್ಟ್ ಆಮೇಲೆ ಬಿ ಅಂದ್ರೆ ಬಿವಿಲ್ಡರ್ಮೆಂಟ್, ಅರ್ಜುನನಿಗೆ ದಿಗ್ಭ್ರಮೆ ಆಗತ್ತೆ. ನಾವು ಮಾಡ್ತಾ ಇರೋದು ಸರಿನಾ ತಪ್ಪಾ, ನಾನು ಎಲ್ಲ ನೋಡ್ತಾ ಇರೋದೆಲ್ಲ ಎಲ್ಲರ ಸಾವು ನೋಡ್ತಾ ಇದ್ದೀನಿ. ಸಾವು ಹೇಗೆ ಒಂದು ಒಳ್ಳೆ ವಿಷಯ ಆಗಕ್ಕಾಗತ್ತೆ, ಅದು ಕೆಟ್ಟ ವಿಷಯ, ಇಟ್ಸ್ ಅ ಈವಿಲ್ ಥಿಂಗ್. ಇದರಲ್ಲಿ ನಾನು ಬರೀ ಕೆಟ್ಟದನ್ನೇ ನೋಡ್ತಾ ಇದ್ದೀನಿ ಕೃಷ್ಣ ಅಂತ ಹೇಳಿ ಹೇಳ್ತಾರೆ. ಇವಾಗ ಟಿ. ಟಿ ಅಂದ್ರೆ ಏನು? ಟಿ ಅಂದ್ರೆ ಟರ್ನಿಂಗ್ ಪಾಯಿಂಟ್. ಓಕೆ. ಟರ್ನಿಂಗ್ ಪಾಯಿಂಟ್. ಅವನು ಇವಾಗ ಹೇಗಿದ್ದಾನೆ ಅರ್ಜುನ? ಅರ್ಜುನ ಫುಲ್ಲು ದಿಗ್ಭ್ರಮೆಯಲ್ಲಿ ಇದ್ದಾನೆ. ಅವನ ಬಾಯಿ ಒಣಗೋಗಿದೆ, ಅವನ ಕಾಲು ನಡುಗುತ್ತಾ ಇದೆ, ಅವನ ಫುಲ್ ಶರೀರದಲ್ಲಿ ವೀಕ್ನೆಸ್, ಹಿ ಇಸ್ ಫೀಲಿಂಗ್ ವೀಕ್ನೆಸ್, ಅವನ ತಲೆ ಸುತ್ತಾ ಇದೆ. ಹೀಗಿದೆ ಅವನ ಸಿಚುವೇಶನ್. ಈ ತರ ಸಿಚುವೇಶನ್ ಅಲ್ಲಿ ಅಷ್ಟು ಎಮೋಷನಲ್ ಆಗಿ ಅರ್ಜುನ ಇವಾಗ ಕೆಲವೊಂದು ವಿಷಯಗಳನ್ನ ಹೇಳ್ತಾನೆ, ತನ್ನ ಒಂದು ಆರ್ಗ್ಯುಮೆಂಟ್ಸ್ ನ ಹೇಳ್ತಾನೆ, ಯಾಕೆ ಈ ಯುದ್ಧ ಅವನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಒಂದು ವಿಷಯಗಳನ್ನೆಲ್ಲ ಹೇಳ್ತಾನೆ. ಸೊ ಏನ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಅರ್ಜುನ 4 ವಿಷಯಗಳನ್ನ ಹೇಳ್ತಾನೆ. ಏನು, ಯಾಕೆ ಯುದ್ಧ ನಾನು ಮಾಡೋದಿಲ್ಲ ಅಂದ್ರೆ ಅದು ಬಂದು ಫಸ್ಟ್ ತುಂಬಾ ಈವಿಲ್ ವಿಷಯ, ಕೆಟ್ಟ ವಿಷಯ. ಅಂದ್ರೆ ಒಂದು ದಯೆ ಇಲ್ಲದೆ, ಹಾರ್ಟ್ಲೆಸ್, ದಯೆ ಇಲ್ಲದೆ ನಾವು ಎಷ್ಟು ಜನರ, ಎಷ್ಟು ಸೋಲ್ಜರ್ಸ್ ಅವರ ಪ್ರಾಣವನ್ನ ತೆಗಿತಾ ಇದ್ದೀವಿ, ಎಷ್ಟು ಜನ ಸಾಯ್ತಾರೆ ಈ ಯುದ್ಧ ಮಾಡೋದ್ರಿಂದ. ಸೆಕೆಂಡ್ ಸೆಕೆಂಡ್ ವಿಷಯ ಹೇಳ್ತಾನೆ, ಸರಿ ಹಾಗೆ ನಾನು ಗೆದ್ರೂ ಕೂಡ, ಫುಲ್ ರಾಜ್ಯ ನನಗೆ ಸಿಕ್ಕಿದ್ರೂ ಕೂಡ ಅದು ಆ ರಾಜ್ಯದಿಂದ ನನಗೇನು ಸಂತೋಷ ಬರೋದಿಲ್ಲ. ಯಾಕೆ? ಯಾಕೆಂದ್ರೆ ನಾವು ಏನೇ ಒಂದು ಜೀವನದಲ್ಲಿ ಸಂಪಾದನೆ ಮಾಡಿದ್ರು ಅದು ನಮ್ಮ ಜೊತೆಯವರ, ನಮ್ಮ ಫ್ಯಾಮಿಲಿಯವ್ರ ಜೊತೆಗೆ, ನಮ್ಮ ಫ್ರೆಂಡ್ಸ್ ಜೊತೆಗೆ ಅದನ್ನ ಎಂಜಾಯ್ ಮಾಡ್ಬೇಕಂತಾನೆ ನಾವು ಸಂಪಾದನೆ ಮಾಡೋದು. ಹೌದು. ಇವಾಗ ಅವರನ್ನೇ ಕೊಂದುಬಿಟ್ಟು ನಾನು ಏನ್ ಎಂಜಾಯ್ ಮಾಡ್ತೀನಿ? ಅದು ಸಿಕ್ಕಿದ್ರು ಕೂಡ, ನನಗೆ ಆ ವೆಲ್ತ್ ಸಿಕ್ಕಿದ್ರು, ನನಗೆ ರಾಜ್ಯ ಸಿಕ್ಕಿದ್ರು, ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರನ್ನ ಕೊಂದುಬಿಟ್ಟು ಯಾರ ಜೊತೆ ಸಂತೋಷವಾಗಿರ್ಲಿ? ಸೊ ಆ ಫ್ರೆಂಡ್ಸ್ ರಿಲೇಟಿವ್ಸ್ ಸಾಯಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಮೂರನೇ ವಿಷಯವಾಗಿ ಏನ್ ಹೇಳ್ತಾನೆ, ಇದು ಈ ತರ ಮಾಡಿದ್ರೆ ಹೇಗೆ ನನಗೆ ಒಂದು ಪಾಪ ಸುತ್ತಕೊಳ್ಳುತ್ತೆ, ಕೆಟ್ಟ ಕರ್ಮ ಸುತ್ತಕೊಳ್ಳುತ್ತೆ ಅನ್ನೋದನ್ನ ಹೇಳ್ತಾನೆ. ಈ ಯುದ್ಧ ಮಾಡೋದ್ರಿಂದ ನನಗೆ ಪಾಪ ಬರುತ್ತೆ ಅನ್ನೋದು ಹೇಳ್ತಾನೆ. ಅದು ಇನ್ನು ಡೀಟೇಲ್ ಆಗಿ ಆಮೇಲೆ ಹೇಳ್ತಾನೆ. 4ನೇ ವಿಷಯ ಏನ್ ಹೇಳ್ತಾನೆ ಅರ್ಜುನ ಅಂದ್ರೆ, ಈ ಈ ತರ ಒಂದು ಹೋಲ್ಸೇಲ್ ಮಾಸ್ ಕಿಲ್ಲಿಂಗ್ ಮಾಡಿದ್ರೆ ಏನಾಗುತ್ತೆ, ಒಂದು ಸೊಸೈಟಿಯಲ್ಲಿ ಏನೊಂದು ಸ್ಟ್ರಕ್ಚರ್ ಇರುತ್ತೋ ಅದು ಮುರಿದು ಹೋಗುತ್ತೆ. ಒಂದು ಫ್ಯಾಮಿಲಿ ಯೂನಿಟ್ ಅನ್ನೋದು ಮುರಿದು ಹೋಗುತ್ತೆ. ಅಂದ್ರೆ ಯಾಕೆ ಅಂದ್ರೆ ಇಷ್ಟು ಜನರ ಒಂದು ಫ್ಯಾಮಿಲಿಲಿರೋ ಗಂಡಸರೆಲ್ಲ ಸತ್ತೋಗ್ಬಿಟ್ರೆ ಫ್ಯೂಚರ್ ಜನರೇಷನ್ಸ್ ಏನಾಗುತ್ತೆ? ಆ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರನ್ನ ಯಾರು ಹೇಗೆ ಸಾಕ್ತಾರೆ? ಏನೋ, ಯಾಕೆಂದ್ರೆ ಒಂದು ತಂದೆ ಅನ್ನೋರು ಒಂದು ಪಾತ್ ತೋರಿಸ್ತಾರೆ. ಕರೆಕ್ಟ್. ಚಿಕ್ಕ ಮಕ್ಕಳು ನೆಕ್ಸ್ಟ್ ಜನರೇಷನ್, ಅವರನ್ನ ಯಾರು ಸರಿಯಾದ ಗೈಡೆನ್ಸ್ ಕೊಡ್ತಾರೆ? ಆಮೇಲೆ ಆಲ್ರೆಡಿ ಓಲ್ಡ್ ಇರೋರು, ಓಲ್ಡ್ ಜನರೇಷನ್, ಅವರನ್ನ ಯಾರು ನೋಡ್ಕೊಳ್ತಾರೆ? ಸೊಸೈಟಿಯಲ್ಲಿ ಶ್ರಮ ಪಟ್ಟು ಸೊಸೈಟಿನ ಇಂಪ್ರೂವ್ ಮಾಡೋ ಆ ಒಂದು ಜನರೇಷನ್ ಇಲ್ಲಿ ನಿಂತ್ಕೊಂಡು ಯುದ್ಧ ಮಾಡಿ ಸತ್ತೋಗ್ಬಿಟ್ರೆ ಯಾರು ಇಂಪ್ರೂವ್ಮೆಂಟ್ ಮಾಡ್ತಾರೆ ರಾಜ್ಯದ್ದು? ಅದರ ಒಂದು ಫ್ಯಾಮಿಲಿ ಸ್ಟ್ರಕ್ಚರ್, ಸೊಸೈಟಿ ಸ್ಟ್ರಕ್ಚರ್ ಎಲ್ಲ ಮುರಿದು ಹೋಗುತ್ತೆ ಹೌದು. ಇದೆಲ್ಲ ಮಾಡಿದ್ರೆ ನಾನು ಅಂತ ಹೇಳ್ತಾನೆ ಅರ್ಜುನ. ಅಂದ್ರೆ ಇನ್ನು ಇವಾಗ ಡೀಟೇಲ್ ಆಗಿ ಹೇಳಕ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತಾನೆ, ಏನ್ ಹೇಳ್ತಾನೆ ಕೃಷ್ಣ, ಕೃಷ್ಣ ನಾನು ನನ್ನ ತಂದೆ ಆದವರು ಅಂಥವ್ರನ್ನೆಲ್ಲ ಸಾಯಿಸ್ತಾ ಇದ್ದೀನಿ. ಅಂಥವ್ರನ್ನೆಲ್ಲ ಯಾರನ್ನ ನಾನು ಗೌರವದಿಂದ ನೋಡಬೇಕೋ, ಯಾರಿಗೆ ನಾನು ಸೇವೆ ಮಾಡಬೇಕೋ
ಅಂಥವ್ರನ್ನ ಸಾಯಿಸಿ ನಾನು ಏನ್ ಪಡಿತೀನಿ? ಆ ಥರ ಆ, ಯಾಕೆ ಈ ಈ ರಾಜ್ಯ ಬಿಡು, ನನಗೆ 3 ಲೋಕ ಕೊಟ್ಟು ಅದಕ್ಕೆ ಎಕ್ಸ್ಚೇಂಜ್ ಆಗಿ ನಾನು ಮಾಡೋದಕ್ಕೆ ನನಗೆ ಇಷ್ಟ ಬರೋದಿಲ್ಲ. ಆಮೇಲೆ ಇಂಥ ದುರ್ಯೋಧನ ಕಡೆಯವರು ಪಾಪಿಗಳೇ ಆಗಿರ್ಬೋದು, ಆದ್ರೆ ಅಂತ ಪಾಪಿಗಳನ್ನ ಸಾಯಿಸೋದ್ರಿಂದ ನಮಗೇನೆ ಪಾಪ ಪಾಪ ಬರುತ್ತೆ. ನಾವು ನಮ್ಮ ಓನ್ ಜನರನ್ನ ಸಾಯಿಸಿ ನಮ್ಗೆ ಎಲ್ಲಿ ಪುಣ್ಯ ಬರಕ್ ಸಾಧ್ಯ ಇಲ್ಲ. ಆಯ್ತು, ಇವರೆಲ್ಲರೂ ಅವರ ಒಂದು ಅಸೂಯೆಯಿಂದ, ಅವರ ಒಂದು ಗ್ರೀಡಿಂದ ಅವ್ರು ಬೇಕಾದ್ರೆ ನಮ್ಮ ಫ್ರೆಂಡ್ಸ್ನ ರಿಲೇಟಿವ್ಸ್ನ ಸಾಯಿಸೋದ್ರಲ್ಲಿ ತಪ್ಪು ನೋಡದೇ ಇರಬಹುದು. ಬಟ್ ಜ್ಞಾನ ಇರೋ ನನಗೆ ನಾನು ಇಂಥ ಕೆಲಸವನ್ನ ಮಾಡಬಹುದಾ? ಆಮೇಲೆ ನಾನು ಈ ಒಂದು ಆ, ಈ ತರ ಒಂದು ಫುಲ್ ಮಾಸ್ ಡಿಸ್ಟ್ರಕ್ಷನ್ ಆಗ್ಬಿಟ್ರೆ ಒಂದು ಫ್ಯಾಮಿಲಿ ಟ್ರೆಡಿಷನ್ ಅನ್ನೋದು ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಇವಾಗ ನಾವು ಏನ್ ಹೇಳ್ತೀವಿ, ಒಂದು ಕಲ್ಚರ್ನ ಫಾಲೋ ಮಾಡ್ತೀವಿ. ಒಂದು ಆ ಆ, ಏನು ಪೂಜೆ ಪುನಸ್ಕಾರಗಳು ವ್ರತಗಳು ಇವೆಲ್ಲ ಮಾಡೋದಕ್ಕೆ ಒಂದು ಲೀನಿಯೇಜ್ ಬೇಕಲ್ಲ, ಅದೆಲ್ಲ ಹುಟ್ಟೋಗುತ್ತೆ. ಆಮೇಲೆ ನಾವು ಕೊಡೋ ಆ ಪಿಂಡದಾನ ಮಾಡ್ತೀವಲ್ಲ ನಮ್ಮ ಆನ್ಸಿಸ್ಟರ್ಸ್ಗೆ, ಅದನ್ನ ಮಾಡೋದು ನಿಂತು ಹೋಗುತ್ತೆ. ಯಾಕೆಂದ್ರೆ ಇವಾಗ ಆ ಚಿಕ್ಕ ಮಕ್ಕಳಿಗೆ ಅದನ್ನ ಗೈಡ್ ಮಾಡೋದಕ್ಕೆ ಯಾರು ಇರ್ತಾರೆ? ಯಾರು ಇರೋದಿಲ್ಲ. ವಯಸ್ಸಾದವರು ಅವ್ರ ಕೈಲಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಮಾಡುವಾಗ ಅಧರ್ಮ ಅನ್ನೋದೇ ಜಾಸ್ತಿ ಆಗತ್ತೆ. ಧರ್ಮನ ಯಾರು ಫಾಲೋ ಮಾಡದಿರುವಾಗ ಅಧರ್ಮ ಅನ್ನೋದು ಜಾಸ್ತಿ ಆಗತ್ತೆ. ಅಧರ್ಮ ಅನ್ನೋದು ಜಾಸ್ತಿ ಆದಾಗ ಆ ಒಂದು ಫ್ಯಾಮಿಲಿಯಲ್ಲಿರೋ ವುಮೆನ್ ಅವರು ಕರಪ್ಟ್ ಆಗೋಗ್ತಾರೆ. ಆ ವುಮೆನ್ ಅನ್ನೋ ಆ ವುಮೆನ್ಹುಡ್ ಅನ್ನೋದು ಕರೆಕ್ಟ್ ಆಗ್ಬಿಟ್ರೆ, ಡಿಗ್ರೇಡ್ ಆಗ್ಬಿಟ್ರೆ, ಆ ಬೇಡದೇ ಇರೋ ಬೇಡದೇ ಇರೋ ಮಕ್ಕಳು ಹುಡ್ತಾರೆ. ಅಂದ್ರೆ ದೇ ಆರ್ ನಾಟ್ ಆಫ್ ಎನಿ ಒಂದು ಲೀನಿಯೇಜ್ ಅಲ್ಲಿ ಬಂದಿಲ್ಲ, ಒಂದು ಕಲ್ಚರ್, ಒಂದು ಆ ಥರದ್ದೆಲ್ಲ ಇರೋದಿಲ್ಲ. ಆ ಥರ ಅನ್ವಾಂಟೆಡ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದ್ರೆ ಅವರು ಯಾರಲ್ಲೋ ಧರ್ಮ ಅನ್ನೋದು ಏನು ಇರೋದಿಲ್ಲ. ಆ ಥರ ಒಂದು ಫುಲ್ ಫ್ಯಾಮಿಲಿ ಟ್ರೆಡಿಷನ್ ಹಾಳು ಆಗೋಗುತ್ತೆ. ಆವಾಗ ಸೊಸೈಟಿ ಫುಲ್ ಒಂದು ಹೆಲ್ಲಿಶ್ ಕಂಡೀಷನ್ ಆ ಥರ ಕ್ರಿಯೇಟ್ ಆಗತ್ತೆ. ಆಮೇಲೆ ನಾನು ಕೇಳಿದ್ದೀನಿ ಕೃಷ್ಣ, ಈ ಥರ ಒಂದು ಫ್ಯಾಮಿಲಿ ನಾನೇ ಒಂದು ಹಾಳು ಮಾಡೋ ಆ ಥರ ಒಂದು ಕಾರ್ಯಗಳನ್ನ ಮಾಡಿದವ್ರಿಗೆ ಎಲ್ಲವೇ ಪುಣ್ಯ ಬರೋದಿಲ್ಲ, ಪಾಪನೇ ಬರುತ್ತೆ. ಹಾಗೆ ಈ ಯುದ್ಧ ನಾನು ಕಂಟಿನ್ಯೂ ಮಾಡಿದ್ರೆ ಅಷ್ಟು ಜನ ಸೋಲ್ಜರ್ಸ್ ಸತ್ತೋದ್ಬಿಟ್ರೆ, ಅವರ ಫ್ಯಾಮಿಲಿಯಲ್ಲಿ ಆ ಫ್ಯಾಮಿಲಿ ಟ್ರೆಡಿಷನ್ಸ್ ಎಲ್ಲ ಒಟ್ಟೋಗ್ಬಿಟ್ರೆ ಆ ಎಲ್ಲ ಪಾಪ ನನಗೆ ಬರುತ್ತೆ. ಸೊ ನಾ ಏನೋ ದೊಡ್ಡ ನಮಗೆ ರಾಜ್ಯದ ಸುಖ ಬೇಕು ಅಂತ ಇಷ್ಟು ಇಷ್ಟು ದೊಡ್ಡ ಪಾಪ ಕಾರ್ಯವನ್ನ ನಾವೆಲ್ಲ ಮಾಡಕ್ಕೆ ರೆಡಿಯಾಗಿ ನಿಂತಿದೀವಲ್ಲ, ಇದಕ್ ಬದಲು ನಾನು ಬಂದು ನನ್ನ ಶಸ್ತ್ರವನ್ನ ಬೀಳಿಸ್ಬಿಟ್ಟು ರೆಸಿಸ್ಟೇ ಮಾಡದೆ, ವಾಪಸ್ ಏನು ಮಾಡದೆ ಧೃತರಾಷ್ಟ್ರನ ಮಕ್ಕಳು ನನ್ನನ್ನು ಸಾಯಿಸ್ಲಿ ಅಂತ ನಾನು ನಿಂತುಕೊಳ್ಳೋದು ಬೆಟರು. ಅದು ಬೆಟರ್ ಅನ್ಸುತ್ತೆ ನನಗೆ ಅಂತ ಹೇಳ್ತಾರೆ. ಅದು ಬೆಟರ್. ಇಷ್ಟು ಪಾಪ, ಇಷ್ಟು ಜನರಿಗೆ ದುಃಖ, ಇಷ್ಟು ಕಂಟ್ರಿಗೆ ಡೆವಲಪ್ಮೆಂಟ್ ಎಲ್ಲ ನಿಲ್ಲಿಸಿ ಆ ಥರ ಎಲ್ಲ ಮಾಡಿ ನನಗೇನೂ ಸಿಕ್ಕೋದಿಲ್ಲ. ರಾಜ್ಯ ಗೆದ್ರೂ ಕೂಡ ಎಲ್ಲರೂ ಯಾವ ಇಲ್ಲದಿದ್ರೆ ನಾನು ಏನು ಸುಖ ಪಡ್ತೀನಿ? ಅದಕ್ಕೆ ಬದಲು ಧೃತರಾಷ್ಟ್ರನ ಮಕ್ಕಳ ಕೈಯಲ್ಲಿ ನಾನು ಅನ್ರೆಸಿಸ್ಟಿಂಗ್ ಆಗಿ ವಾಪಸ್ ಯುದ್ಧ ಮಾಡದೆ ಸಾಯೋದಕ್ಕೆ ಅದೇ ಬೆಟರು ಅಂತ ಹೇಳ್ತಾನೆ. ಅದನ್ನ ಹೇಳಿ ಲಾಸ್ಟ್ ವರ್ಸ್ ಆಫ್ ದಿಸ್ ಚಾಪ್ಟರ್ ಏನಂದ್ರೆ, ಸಂಜಯ ಯಾರು ಧೃತರಾಷ್ಟ್ರನ ಮಿನಿಸ್ಟರ್, ಅವನು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಹೀಗೆ ಇದೆಲ್ಲ ಹೇಳ್ಬಿಟ್ಟು ಅರ್ಜುನ ತನ್ನ ಗಾಂಡೀವ, ತನ್ನ ಒಂದು ಏನು ಬೋ ಬಿಲ್ಲನ್ನ ಬಾಣಗಳನ್ನ ಕೆಳಗೆ ಹಾಕಿಬಿಟ್ಟು ರಥದ ಮೇಲೆ ಕೂತ್ಕೊಂಡ್ಬಿಟ್ಟ. ಫುಲ್ ದುಃಖದಿಂದ ಕೂತ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಹೌ ಚಾಪ್ಟರ್ 1 ಆಫ್ ಭಗವದ್ಗೀತಾ ಎಂಡ್ಸ್. ದಿಸ್ ಕಾಲ್ಡ್ ಟರ್ನಿಂಗ್ ಪಾಯಿಂಟ್. ಟರ್ನಿಂಗ್ ಪಾಯಿಂಟ್ ಅಂದ್ರ ಅರ್ಥ ಆಗ್ಲಿಲ್ಲ ಇಲ್ಲಿ ಅಂತ. ಈಗ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಏನು? ಇವನ್ನೆಲ್ಲ ಇದು ಫಸ್ಟ್ ಇದು ಬಿಲ್ಡಪ್ ಆಗ್ತಾ ಇದೆ. ಏನ್ ಹೇಳ್ತೀವಿ, ಯಾವುದೇ ಒಂದು ಮೂವಿಯಲ್ಲಿ ನೋಡಿ ನಿಮ್ಗೆ ಫುಲ್ ಬಿಲ್ಡಪ್ ಆಗುತ್ತೆ. ಒಂದು ಸ್ಟೋರಿ ಬರುತ್ತೆ, ಅವನೇನೋ ಒಂದು ಹೀರೋ ಇರ್ತಾನೆ, ಅವನಿಗೇನೋ ಒಂದು ಹಿ ವಿಲ್ ಬಿ ಲಿವಿಂಗ್ ಇಸ್ ಲೈಫ್, ಏನೋ ಒಂದು ಕಷ್ಟ ಬರುತ್ತೆ. ಆ ಕಷ್ಟ ಹಾಗೆ ಜಾಸ್ತಿ ಆಗುತ್ತೆ. ಆ ಕಷ್ಟ ಜಾಸ್ತಿ ಆದಾಗ ಅವನೊಂದು ಡಿಸಿಷನ್ ತಗೋತಾನೆ, ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು, ಒಂದು ಡಿಸಿಷನ್, ಒಂದು ಪಾತ್ ತಗೋತಾನೆ. ಇವ್ ನೋಡಿದ್ರೆ ಎಲ್ಲಾ ಮೂವಿಲೂ ಅದೇ ತರ ಒಂದು ಸ್ಟ್ರಕ್ಚರ್ ಬರುತ್ತೆ. ಅದೇ ತರದ ಸ್ಟ್ರಕ್ಚರ್ ಇಲ್ಲೂ ಕೂಡ
ಫಸ್ಟ್ ನೋಡ್ದ ಅರ್ಜುನ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ನಿಗೇನು ಅಷ್ಟು ದುಃಖ ಆಗಿಲ್ಲ. ಆಮೇಲೆ ಇದೆಲ್ಲ ವಾದ ಹೇಳ್ತಾ 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 ಅವನಿಗೆ, ಓ ಏನು, ಬರೀ ಬರೀ ಒಂದು ವಿಷಯ ಅಲ್ಲ, ಅವನಿಗೆ ತನ್ನ ರಿಲೇಟಿವ್ಸ್ನ ಸಾಯಿಸೋದು ಅದು ಮಾತ್ರ ಅಲ್ಲ ದುಃಖ ಅವನಿಗೆ, ಸೊಸೈಟಿಗೆ ಏನಾಗುತ್ತೆ, ಪಾಪಗಳು ಹೇಗ್ ಬರುತ್ತೆ, ಅಮ್, ಹ್ಮ್ ಹೆಂಗಸರು ಹೆಂಗಸರು ಎಷ್ಟು ಕಷ್ಟ ಪಡ್ತಾರೆ, ಅವರ ಬಾಳು ಹೇಗೆ ಚೇಂಜ್ ಆಗೋಗುತ್ತೆ, ಅವ್ರ ಬಾಳು ಚೇಂಜ್ ಆದ್ರೆ ಸೊಸೈಟಿ ಹೆಂಗೆ ಚೇಂಜ್ ಆಗೋಗುತ್ತೆ. ಸರಿ, ನಾ ವಿನ್ ಮಾಡಿದ್ರು ನನಗೆ ಆ ಕಾನ್ಸಿಕ್ವೆನ್ಸ್ ನಾನು ನಿಜವಾಗ್ಲೂ ಸಂತೋಷವಾಗಿ ಇರ್ತೀನಾ, ಇರೋದಿಲ್ವಲ್ಲ, ಅದಕ್ಕೆ ಎಲ್ಲದನ್ನು ಬಿಟ್ಬಿಡೋಣ ಅಂದ್ರೆ ಅವನ ಗ್ರೀಫ್ ಟಾಪ್ ಲೆವೆಲ್ಗೆ ಹೊಟ್ಟೋಯ್ತು. ಇವಾಗ ನೆಕ್ಸ್ಟ್ ಆ ಗ್ರೀಫ್ ಇಂದ ಆ ಟಾಪ್ ಲೆವೆಲ್ ಅದು ಟರ್ನಿಂಗ್ ಪಾಯಿಂಟ್. ಅಲ್ಲಿಂದ ನೆಕ್ಸ್ಟ್ ಹೇಗೆ ಕೃಷ್ಣ ವಿಲ್ ಲೀಡ್ ಹಿಮ್ ಟು ಬಿಕಮ್ ಕರೇಜಿಯಸ್ ಅಂಡ್ ಫೈಟ್ ವಿತ್ ಪ್ರಾಪರ್ ಕ್ಲಾರಿಟಿ ಅಂಡ್ ನಾಲೆಡ್ಜ್. ಆ ಇನ್ನೊಂದು ವಿಷಯನೂ ಹೇಳಬೇಕು. ಎಲ್ಲಾ ಹೇಳಿಬಿಟ್ಟು ಕೃಷ್ಣ ಲಾಸ್ಟ್ 18th ಚಾಪ್ಟರ್ ಏನ್ ಗೊತ್ತಾ ಹೇಳ್ತಾರೆ, 18 ಚಾಪ್ಟರ್ ಸ್ವಲ್ಪ ಗೊತ್ತಾ, ಲಾಸ್ಟ್ ಅಲ್ಲಿ ಕೃಷ್ಣ ಹೇಳ್ತಾರೆ, ಎಲ್ಲ ನಾನು ಕೊಡ್ಬೇಕಾದ ನಾಲೆಜ್ ಎಲ್ಲ ಕೊಟ್ಟಿದ್ದೀನಿ ಅರ್ಜುನ ನಿನಗೆ, ಇವಾಗ ನಿನಗೇನ್ ಇಷ್ಟನೋ ಅದು ಮಾಡು ಅಂತಾರೆ. ಹ್ಮ್ ಸೊ ಅಲ್ಲಿ ಮತ್ತೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ದೆನ್ ಆಫ್ಟರ್ ನಾಲೆಡ್ಜ್, ಆಫ್ಟರ್ ಕ್ಲಾರಿಟಿ, ಅರ್ಜುನ ಒಂದು ಡಿಸೈಡ್ ಮಾಡ್ತಾನೆ, ಸರಿ ನಾನು ಯುದ್ಧ ಮಾಡ್ತೇನೆ ಅಂತ. ಓಕೆ ದಟ್ ಈಸ್ ವೈ ದಿಸ್ ಅ ಟರ್ನಿಂಗ್ ಪಾಯಿಂಟ್. ಓಕೆ ಥ್ಯಾಂಕ್ ಯು ಕಲಾ. ಹ್ಮ್ ಹ್ಮ್ So it was very clear, precise. Thanks for explaining in such a short time, but giving complete clarity. Thank you. ಕಂಪ್ಲೀಟ್. ಎಸ್. ಸೊ ಇದನ್ನ ಒಂದೊಂದು ವರ್ಸ್ನ ಡೀಟೇಲ್ ಆಗಿ ಕಲಿಬಹುದು, ಆ ತರ ಕೂಡ ವಿಡಿಯೋಸ್ಗಳಿದೆ, ನೀವೆಲ್ಲ ನೋಡುವಾಗ ಒಂದೊಂದು ವರ್ಸ್ಗೂ ಡೀಟೇಲ್ಡ್ ಆಗಿದೆ. ಬಟ್ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಸಿಗ್ಲಿ, ನಿಮ್ಮೆಲ್ಲರಿಗೂ ಒಂದು ಕ್ಲಾರಿಟಿ ಸಿಗ್ಲಿ, ಎಲ್ಲ ಒಂದು ಓಕೆ ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಒಂದು ಸಿಗ್ಲಿ ಅಂತ. Definitely ಅದಾಗುತ್ತೆ. ರೈಟ್, ಇದರಲ್ಲಿ ಒಂದು ವರ್ಸ್ನ ರಿಸೈಟ್ ಮಾಡೋಣ. Okay. ಇದು ನಾವು ರಿಸೈಟ್ ಮಾಡೋ ವರ್ಸಸ್ ಇಂಪಾರ್ಟೆಂಟ್ ಏನಕ್ಕೋಸ್ಕರ ಅಂದ್ರೆ ಆ ಕಾನ್ಸೆಪ್ಟ್ ನ ರಿಮೆಂಬರ್ ಮಾಡ್ಕೊಳ್ಳೋಕೆ ಇಂಪಾರ್ಟೆಂಟ್. Okay. ಹಾಗ ನೋಡಿದ್ರೆ ಎಲ್ಲಾ ವರ್ಸು ಇಂಪಾರ್ಟೆಂಟ್ ಭಗವದ್ಗೀತೆಯಲ್ಲಿ. ನಮಗೆ ಈಗ ಟರ್ನಿಂಗ್ ಪಾಯಿಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ನ ರಿಮೆಂಬರ್ ಮಾಡ್ಕೊಳ್ಳೋಕೆ ನಾವೇನ್ ಮಾಡ್ತೀವಿ, ಚಾಪ್ಟರ್ 1 ಟೆಕ್ಸ್ಟ್ ನಂಬರ್ ಶ್ಲೋಕ ನಂಬರ್ 45 ಅದನ್ನ ತಗೋತಾ ಇದ್ದೀವಿ. ಸೊ ದಟ್ ನಮಗೆ ಇವಾಗ ಏನು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ, ಲಾಸ್ಟ್ ಅಲ್ಲಿ ಅರ್ಜುನ ಏನು ಡಿಸೈಡ್ ಮಾಡ್ತಾನೆ, ಇವಾಗ ಈ ಚಾಪ್ಟರ್ ಅಲ್ಲಿ ಏನ್ ಡಿಸೈಡ್ ಮಾಡ್ತಾನೆ ಈ ದುಃಖದ ಒಂದು ಸಿಚುವೇಶನ್ ಅಲ್ಲಿ ಅಂತ ಒಂದು ಮಾಡೋಣ. ಓಕೆ, Okay. ಶ್ಲೋಕ ನಂಬರ್ 45. ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರ ರಣೇ ಹನ್ಯುಸ್ ತನ್ಮೇ ಕ್ಷೇಮತರಂ ಭವೇತ್. ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರ ರಣೇ ಹನ್ಯುಸ್ ತನ್ಮೇ ಕ್ಷೇಮತರಂ ಭವೇತ್. ವೆರಿ ನೈಸ್. ಏನು ಇದರ ಮೀನಿಂಗ್? I would consider it better for the sons of Dhritarashtra to kill me unarmed and unresisting rather than fight with them. ಅಂದ್ರೆ ಇಲ್ಲಿ ಧಾರ್ತರಾಷ್ಟ್ರ ಅಂತ ಒಂದು ವರ್ಡ್ ಬರುತ್ತಲ್ವಾ, ಅದೇನಂದ್ರೆ ಧೃತರಾಷ್ಟ್ರನ ಮಕ್ಕಳು ಅಂತ. ನಾನು ಧೃತರಾಷ್ಟ್ರನ ಮಕ್ಕಳ ಕೈಯಲ್ಲಿ ವಾಪಸ್ ಯುದ್ಧ ಮಾಡದೆ ನಾನು ಸಾಯೋದಕ್ಕೆ ರೆಡಿ, ಯುದ್ಧ ಮಾಡೋದಕ್ಕಿಂತ ನಾನು ಅವರ ಕೈಯಲ್ಲಿ ಸಾಯೋದಕ್ಕೆ ರೆಡಿ. ಅರ್ಜುನ ಎಷ್ಟು ಕೈಂಡ್ ಹಾರ್ಟೆಡ್, ಎಷ್ಟು ಕೆಪಬಿಲಿಟಿ ಇದ್ರು, ಎಷ್ಟು ಧರ್ಮ ಇದ್ರು ಅವನಲ್ಲಿ ಒಂದು
ಆ ಕೈಂಡ್ನೆಸ್ ಬರುತ್ತೆ. ನಾವು ಇದರಲ್ಲಿ ಏನು ತಿಳ್ಕೋಬೇಕು, ನಾವು ವಾಟ್ ವಿ ಕ್ಯಾನ್ ಟೇಕ್ ಫ್ರಮ್ ದಿಸ್ ಎಂಟೈರ್ ಥಿಂಗ್ ಅಂದ್ರೆ ಅರ್ಜುನನ ಬಗ್ಗೆ ಅಂದ್ರೆ, ನಾವೇನ್ ಸ್ಟಾರ್ಟಿಂಗ್ ಅಲ್ಲಿ ಕೂಡ ನೀವು ಕೇಳಿದ್ರಿ, ನಾವು ಭಗವದ್ಗೀತಾನ ಹೇಗೆ ಕಲಿಬೇಕು, ಅರ್ಜುನನ ತರ ಕಲಿಬೇಕು. ಅರ್ಜುನನ ಏನು ಕ್ವಾಲಿಟಿ ಇಲ್ಲಿ ಅಂದ್ರೆ ಅವನು ಅಷ್ಟು ಕೈಂಡ್, ನಾವು ಎಷ್ಟು ಕೇಪಬಲ್ ಇದ್ರು ಅಷ್ಟು ಕೈಂಡ್ ಆಗಿರಬೇಕು, ಅಷ್ಟು ಹಂಬಲ್ ಆಗಿರಬೇಕು, ಆಮೇಲೆ ಇನ್ನೊಬ್ಬರ ಬಗ್ಗೆ ಅಷ್ಟು ಯೋಚನೆ ಮಾಡಬೇಕು. ಇದೆಲ್ಲ ಮಾಡ್ತಾ ಇರೋದು ಅರ್ಜುನ ಅಲ್ಲಿ. ಇನ್ನೊಬ್ಬರ ಬಗ್ಗೆ ಏನಾಗುತ್ತೆ, ಸೊಸೈಟಿ ಏನಾಗುತ್ತೆ, ಆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ನಾವು ಕೂಡ ವೆನ್ ವಿ ಆರ್ ಫೇಸಿಂಗ್ ಚಾಲೆಂಜಸ್, ನಮಗೆ ಒಂದು ಅನ್ಸರ್ಟನಿಟಿ, ಒಂದು ಡೌಟು, ಒಂದು ದಿಗ್ಭ್ರಮೆ ಆದಾಗ ಆವಾಗ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ, ಅದಕ್ಕೋಸ್ಕರ ನಮ್ಗೆ ಆ ಥರ ಆಗ್ತಾ ಇರುತ್ತೆ. ಆದರೆ ಆಪೋಸಿಟ್ ಪರ್ಸನ್ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಅದು ಒಂದು ಕ್ವಾಲಿಟಿ. ಆ ಕ್ವಾಲಿಟಿನ ಬೆಳೆಸ್ಕೊಂಡ್ರೆ ಭಗವಂತ ನಮಗೆ ಒಳಗಡೆಯಿಂದ ಜ್ಞಾನ ಕೊಡ್ತಾನೆ. ಅರ್ಜುನ ಹೇಗೆ, ಸೊ ಇದು ಅರ್ಜುನನ್ ತಪ್ಪಲ್ಲ, ಇದು ಈಸ್ ಬಿಕಮಿಂಗ್ ಎಮೋಷನಲ್, ಅದು ತಪ್ಪಲ್ಲ. ಬಟ್ ಆ ಎಮೋಷನಲಿ ಏನು ಇಂಪಾರ್ಟೆಂಟ್ ವಿಷಯ, ಅವ್ನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಅದನ್ನ ರೆಕಗ್ನೈಸ್ ಮಾಡ್ತಾರೆ ಕೃಷ್ಣ, ಆದ್ರೆ ರೆಕಗ್ನೈಸ್ ಮಾಡಿ ಅಪ್ರಿಶಿಯೇಟ್ ಮಾಡಲ್ಲ. ಅದನ್ನು ಹಿಂಟ್ ಕೊಡ್ತೀನಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ. ಆ ಕೃಷ್ಣ ಬೈತಾನೆ ಅರ್ಜುನನ್ನ. ಓಕೆ. ಓಕೆ, ಬಟ್ ಈ ತರ ಈ ಒಂದು ಕ್ವಾಲಿಟಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಒಂದು ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಒಂದು ಡಿವೋಟಿಯಲ್ಲಿ ಇರುತ್ತೆ, ಒಂದು ಫ್ರೆಂಡ್ ಅಲ್ಲಿ ಇರುತ್ತೆ. ಆ ಕೃಷ್ಣ ಹೇಳ್ತಾನೆ, ಈ ಜ್ಞಾನವನ್ನು ನಾನು ನಿನಗೆ ಕೊಡ್ತಾ ಇರೋದು ಏನಕ್ಕಂದ್ರೆ ನೀನು ನನ್ನ ಡಿವೋಟಿ ಮತ್ತೆ ನೀನು ನನ್ನ ಫ್ರೆಂಡ್. ಸೊ ಆ ಡಿವೋಟಿಯಾಗಿ ಫ್ರೆಂಡ್ ಆಗಿ ಇರಬೇಕು ನಾನು. ಓಕೆ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ, ಅದನ್ನ ನಾವು ವಿಲ್ ಟ್ರೈ ಟು ರಿಸಾಲ್ವ್ ಇಟ್. ಹರೇ ಕೃಷ್ಣ. ಥ್ಯಾಂಕ್ ಯು ಕಲಾ. ಡೆಫಿನೆಟ್ಲಿ. ಮತ್ತೆ ಇದು ಮಕ್ಕಳಿಗೆ, ದೊಡ್ಡವರಿಗೆ, ಯಾರಾದ್ರೂ ಆಗ್ಲಿ ಸ್ಟಾರ್ಟ್ ಮಾಡ್ತಾ ಇರೋರಿಗೆ ಡೆಫಿನೆಟ್ಲಿ ಇದನ್ನ ಶೇರ್ ಮಾಡಿ. ಯಾಕೆಂದ್ರೆ ಒಂದು ಇಂಟ್ರೆಸ್ಟ್ ಡೆವಲಪ್ ಆಗೇ ಆಗುತ್ತೆ, ಅವರಿಗೆ ಒಂದು ಕ್ಲಿಯರ್ ವ್ಯೂ ಸಿಕ್ಬಿಡುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.